ಬಂಧುಗಳೇ ನಮಸ್ಕಾರ. ನಾನು ನಿಖಿಲ್ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ವಿಭಾಗದ ಪ್ರಧಾನ ಕಾರ್ಯದರ್ಶಿ. ನೋಡಿ, ನಾವು ಎಷ್ಟು ನಿರಾಭಿಮಾನಿ ಕನ್ನಡಿಗರಂದ್ರೆ, ನಾವು ಕರ್ನಾಟಕದಲ್ಲಿದ್ದೀರಿ, ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅವಮಾನ, ಏನು ಕನ್ನಡ ಭಾಷೆ ವಿರೋಧಿಗಳು ಜಾಸ್ತಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಒಂದು ನಿಸ್ಸಹಾಯಕತೆ. ನಮ್ಮ ಬದುಕಬೇಕು. ಕನ್ನಡಿಗರು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ವಿಷಯಗಳು ಬಂದ್ರೆ ನಾವು ಎಲ್ಲಿ ನಿಲ್ಲೋದಕ್ಕೂ ಸರಿಯಾಗಿರ್ತೀವಿ. ನೋಡಿ, ಇದೊಂದು ಬೋರ್ಡ್ ಹಾಕಿದೀನಿ, ಹರಿ ಓಂ ಗ್ಲಾಸ್ ಅಂಡ್ ಪ್ಲೈವುಡ್ ಅಂತೆ. ಒಂದು ಚೂರು ಕನ್ನಡ ಇಲ್ಲ. ಇದಕ್ಕೆಲ್ಲ ಏನ್ ಕಾರಣ? ಇದು ನಮ್ಮ ಇಲ್ಲಿ ಸರ್ಕಾರಗಳು ಏನು 60% ಕನ್ನಡ ಯೂಸ್ ಮಾಡ್ಬೇಕಂತಾನೆ ಮಾಡಿದೆ. ಆದ್ರೆ ಇವ್ರಿಗೇನು ಅದು ಅನಿವಾರ್ಯನೇ ಇಲ್ಲ ಅನ್ಸುತ್ತೆ. ಯಾಕೆ? ಬನ್ನಿ ಕೇಳೋಣ, ಬರ್ರಿ. ಬರ್ರಿ. ಯಾಕ ಕನ್ನಡ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ ನಿಮ್ಗೆ? ಅಲ್ಲ, ಯಾಕೆ ಕನ್ನಡ ಯೂಸ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿ? ಎಷ್ಟು % ಯೂಸ್ ಮಾಡ್ಬೇಕು? ಕಂಪನಿ ಬಾಂಬೆ ಕಂಪನಿ ಆಗ್ಬಿಟ್ರೆ ಇಲ್ಲಿ ಬಂದ ಕನ್ನಡ ಕಲಿಬೇಕಂತ ಗೊತ್ತು ತಾನೆ? ನೀವು ಮಾತಾಡೋದಲ್ಲ, ಕನ್ನಡ ಎಷ್ಟು % ಇರ್ಬೇಕು? ಹೋಗ್ಲಿ, ನೀವು ಒಂದು ಸರ್ಕಾರ ಒಂದು ನೀತಿ ತಂತು ಗೊತ್ತಾ? ಎಲ್ಲ ನಿನಗೆ ಫಸ್ಟ್ ಕನ್ನಡ ಬಂದಿದ್ರೆ, ಕರ್ನಾಟಕದ ಇದ್ದೀರಾ, ದುಡ್ಕೊಂಡು ಹೋಗ್ತಾ ಇದ್ದೀರಾ, ಕನ್ನಡ ರೆಸ್ಪೆಕ್ಟ್ ಮಾಡ್ರಿ. ಅರ್ಧ ಆಯ್ತಾ? ರೆಸ್ಪೆಕ್ಟ್ ಅಲ್ಲ, ಕನ್ನಡ ನೋಡಿ. ಎಲ್ಲಿ ಕನ್ನಡ? ನೀವ್ ಯಾವ ಭಾಷೆಯಲ್ಲಿ? ಮೊನ್ನೆಲ್ಲ ಬಂದಿದ್ರು, ನಮ್ಮ ಹೆಸರು ಬಂದಿದ್ರು ಅಲ್ಲ, ಹೇಳ್ಕೊಳ್ಸಿದೀನಿ. ಒಂದ್ ದಿವಸ ಬಿಡಿ, ಹಬ್ಬ ಹೋಗ್ಬಿಡ್ಲಿ, ನಾನೇ ಚೇಂಜ್ ಮಾಡ್ತೀನಿ. ಬೇಡ, ಇವಾಗ ಒಂದ್ ಕೆಲ್ಸ ಮಾಡು. ನೀವು ನಿಮ್ ಬಾಂಬೆಗೆ ಹೋಗ್ಬಿಡ್ರಿ. ಇಲ್ಲಿ ಯಾಕೆ ಕೆಲಸ ಮಾಡ್ತೀರಾ? ಅಲ್ಲ, ಕರ್ನಾಟಕದಾಗ ಇದ್ದೀರಾ ಅಂದ್ರೆ ಕನ್ನಡ ಭಾಷೆ, ಇಲ್ಲಿ ನೆಲ ಜಲ ಭಾಷೆ ಎಲ್ಲಾನು ಕೂಡ ನೀವು ರೆಸ್ಪೆಕ್ಟ್, ನೀವು ಗೌರವ ಕೊಡ್ಬೇಕು. ಇವಾಗ ಕನ್ನಡ ಇಲ್ಲ, ಯೂಸ್ ಮಾಡಂಗೆ ಇಲ್ಲ. ಯಾಕೆ ಇವಾಗಪ್ಪ ಎಲ್ಲಿದ್ದೀರಾ? ಇಲ್ಲಿ ಇವಾಗ ಎಲ್ಲಿದ್ದೀರಾ? ನಾವು ನಾಳೆ ಚೇಂಜ್ ಇಲ್ಲ, ನಾವೇ ಚೇಂಜ್ ಮಾಡ್ತೀವಿ ಬಿಡು. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದೋ ಬ್ರಹ್ಮನಿದ್ದರೆ ಕದಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ. ನಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು, ಕಾಲ್ಪಾಡು ಕಾಮಧೇನು ಜ್ವಾಲಾಮುಖಿ.